श्री दत्तात्रेयाय नमः। दुर्गंतो हंतसे नवीन दत्त मंदिर हेचा लोकार्पणा कार्यक्रम अतिशीघ्रांतो हैवेलाचे उडुपी जिल्ह्याचा कारकळा तालुकू दुर्ग चित्पावन ब्राह्मणांचो वठार एठा खगोळ ज्योतिषालयाचे श्रीमान रमानाथ लोंढे हेंचे नेतृत्व मार्गदर्शनांतू एक दत्त मंदिराचा रचने हंत 2024 नोव्हेंबर 21 दिसा हेचा भूमिपूजा होवनी चालना मिळसे ते उपरांत अशा भरांतू काम हंतसते सुमारू हेचा काम यश वेचल हे अतिशीघ्रांतू हेचा लोकार्पण हैवेलासे हे दत्त मंदिराचा कुडुगे श्रीमान रमानाथ लोंढे हे आमसो बोलला होता असा हेचा अशा अतिशीघ्रांतू लोकार्पण हैवेलासे सामूहिक होवनी आवग्यांचा तनुमनाचा अगत्य सेवणी हे विनंती केली जाते। ओम स्वस्ति। ಶ್ರೀ ಗುರುಭ್ಯೋ ನಮಃ. ಕಳೆದ 2024 ಇಸ್ವಿ ನವೆಂಬರ್ ತಾರೀಕು 21ಕ್ಕೆ ನಮ್ಮ ದುರ್ಗ ಗ್ರಾಮದಲ್ಲಿ ದತ್ತಾತ್ರೇಯ ಭಜನಾ ಮಂದಿರದ ಶಿಲಾನ್ಯಾಸವು ನೆರವೇರಿರುತ್ತದೆ ಎಲ್ಲವರ ಸಹಕಾರದಿಂದ. ಆ ಲಾಗಾಯತ್ನಿಂದ ಕೆಲಸವು ನಡೆಯುತ್ತಾ ಇದೆ. ಆದರೆ ನಾನು ಎಣಿಸಿದ ಹಾಗೆ ಈಗ ಮುಂದುವರಿಯುತ್ತಾ ಇಲ್ಲ. ಆದರೂ ಕೂಡ ಇತ್ತೀಚೆಗೆ 15 ದಿವಸದಿಂದ ಸ್ವಲ್ಪ ಭರದಿಂದ ಸಾಗ್ತಾ ಇದೆ ಕೆಲಸ. ಗುಡಿಯ ಮೇಲೆ ಮಾಡಿನ ಕೆಲಸ ಆಗಿದೆ, ಹಂಚು ಹೊಂದಾಣಿಕೆ ಆಗಿದೆ. ಇಲ್ಲಿ ತಾಪತ್ರಯಗಳು ಏನಂತ ಹೇಳಿದರೆ, ಒಂದು ದಿವಸ ಕರೆಂಟ್ ಇಲ್ಲ, ಒಂದು ದಿವಸ ಕೆಲಸದವರು ಬರೋದಿಲ್ಲ, ಹೀಗೆ ಅನೇಕ ರೀತಿಯ ತಾಪತ್ರಯಗಳು ಉಂಟು. ಆದರೂ ಕೂಡ ಶ್ರೀ ಗುರು ದತ್ತಾತ್ರೇಯರ ಅನುಗ್ರಹದಿಂದ ಮೇ ತಿಂಗಳಲ್ಲಿ ಅದರ ಉದ್ಘಾಟನಾ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಇದ್ದೇನೆ. ನಮ್ಮ ಕುಲದೇವರು, ಗ್ರಾಮದ ಹರಿಹರೇಶ್ವರ ದೇವರು ಹಾಗೂ ಶ್ರೀ ಗುರು ದತ್ತಾತ್ರೇಯರು ಖಂಡಿತ ಅನುಗ್ರಹ ಮಾಡ್ತಾರೆ ಅಂಥೇಳಿ ನನಗೆ ಆತ್ಮವಿಶ್ವಾಸ ಇದೆ. ಅದರಂತೆ ಉದ್ಘಾಟನಾ ಸಮಯದಲ್ಲಿ ತಮ್ಮೆಲ್ಲರ ಮುಂದೆ ಆ ದತ್ತಾತ್ರೇಯ ಭಜನಾ ಮಂದಿರವನ್ನು ಅರ್ಪಣೆ ಮಾಡಲಿಕ್ಕಿದ್ದೇನೆ. ನಿಮ್ಮ ಎಲ್ಲರ ಆಶೀರ್ವಾದ ಸಹಕಾರ ಖಂಡಿತ ಉಂಟು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅದರಂತೆ ಆ ಕೆಲಸಗಳು ನಡೀತಾ ಇವೆ. ದುರ್ಗ ಶ್ರೀ ದತ್ತ ಮಂದಿರ ಅತಿ ಶೀಘ್ರದಲ್ಲಿ ಲೋಕಾರ್ಪಣೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ದುರ್ಗ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಈಗಾಗಲೇ 21 ನವೆಂಬರ್ 2024 ಭೂಮಿ ಪೂಜೆ ನೆರವೇರಿ ಚಾಲನೆಗೊಂಡು ಖಗೋಳ ಜ್ಯೋತಿಷ್ಯಾಲಯದ ಶ್ರೀಮಾನ್ ರಮಾನಾಥ ಲೋಂಢೆಯವರ ಕೊಡುಗೆಯಾಗಿ ಅವರ ನೇತೃತ್ವದಲ್ಲಿ ಸುಸಂಪನ್ನಗೊಂಡು ಲೋಕಾರ್ಪಣೆಗೆ ಸಿದ್ಧಗೊಳ್ಳುತ್ತಿದೆ ನೂತನ ಶ್ರೀ ದತ್ತ ಭಜನಾ ಮಂದಿರ. ಶ್ರೀಯುತರು ನಮ್ಮ ವಾಹಿನಿಯೊಂದಿಗೆ ಇದರ ಕುರಿತು ಮಾತನಾಡಿದರು.